ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ತುಂಬ ಸ್ಪೆಷಲ್ ಡೇ ಫಾರ್ ಅಸ್. ಏನಕ್ಕೆ ಅಂತಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಆ್ಯಕ್ಚುಲಿ ಎಲ್ಲ ಕೆಲಸ ಮುಗ್ದಿದೆ. ಇವತ್ತು ಬೇಗ ಕೆಲಸ ಮುಗಿಸಿ ಸ್ನಾನನೂ ಮಾಡ್ಕೊಂಬಂದಿದ್ದೀನಿ. ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಬೇಕು ಅಂತಂದ್ಬಿಟ್ಟು. ಆ್ಯಕ್ಚುಲಿ ಅವ್ರು ಅಂದ್ಕೊಂಡಿರೋದು ಏನು ಗಿಫ್ಟ್ ತಂದಿಲ್ಲ ನಾನು ಅಂತಂದ್ಬಿಟ್ಟು. ಸೊ ನೆನ್ನೆನೇ ನಾನು ಎಲ್ಲ ಪರ್ಚೇಸಿಂಗ್ ಮಾಡಿದ್ದೀನಿ. ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತಲೂ ಇದು ಮಾಡ್ತಾಯಿದ್ದೀನಿ, ಕಾಯ್ತಾಯಿದ್ದೀನಿ. ಇನ್ನೇನು ಅವ್ರು ಬರ್ತಾರೆ ಇವಾಗ. ಅವ್ರು ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ತಿಂಡಿ ಎಲ್ಲ ಮುಗಿದಿದೆ. ನಮ್ಮ ಅತ್ತೆ ಮಾವಂಗೆ ತಿಂಡಿ ಕೊಟ್ಟು ನಾನು ತಿಂಡಿ ಮಾಡಿ ದೇವ್ರ ಪೂಜೆ ಮಾಡಿ ಸರ್ಪ್ರೈಸ್ ಏನು ಅಂತ ನೋಡೋಣ ಬನ್ನಿ. ನಾನು ಸರ್ಪ್ರೈಸ್ ಕೊಡ್ಬೇಕಾದ್ರೆ ನಿಮಗೆ ಸಿಗ್ತೀನಿ. ಹಾಯ್, ಈಗಾಗಲೇ ಹೇಳ್ದಂಗೆ ಎಸ್ ಇವತ್ತು ನಮ್ಮ ವೆಡ್ಡಿಂಗ್ ಡೇ. ಸೊ ಅದಕ್ಕಾಗಿಯೇ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ 10-10:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದೋಗಿತ್ತು. ನಾನು ಬೆಳಗ್ಗೆ 5 o'clockಗೆ ಮುಗಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ, ತುಂಬಾ ಲೇಟ್ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಆ ಪ್ಲ್ಯಾನ್ ಸ್ವಲ್ಪ ಮಾಡ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ನನ್ನ ಮಗಳು ಅಂದರೆ ದೊಡ್ಡ ಮಗಳು ಹಾಸ್ಟೆಲಲ್ಲಿ ಇರೋ ಕಾರಣ ಆ ಪ್ಲ್ಯಾನ್ನ ಫ್ಲಾಪ್ ಮಾಡಿದೆ. ಸೊ ಇನ್ನೊಂದ್ಸತಿ ನೆಕ್ಸ್ಟ್ ಅವಳು ಬಂದಾಗ ನಾನು ಅದನ್ನು ಬೇರೆ ಬರ್ಡೇಗೆ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನಾನು ಸರ್ಪ್ರೈಸ್ನ ಸಂಜೆಗೆ ಪ್ಲ್ಯಾನ್ ಹಾಕ್ಕೊಂಡಿದ್ದೆ, ಬೆಳಗ್ಗೆ ಬೇಡ ಅಂತ ಅಂದ್ಬಿಟ್ಟು. ಸಂಜೆ ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮ್ ಇತ್ತು. ಸೊ ದೇವಸ್ಥಾನಕ್ಕೆ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ಎಲ್ಲೋ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಬರುತ್ತೆ. ಈ ಸ್ಯಾರಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಆ್ಯಂಡ್ ಬ್ಯಾಂಗಲ್ಸ್ ಮತ್ತು ಕರಿಮಣಿ ಚೈನ್ ಬರುತ್ತಲ್ಲ ಸಣ್ಣದಾಗಿ ವಿತ್ ಪೆಂಡೆಂಟ್, ಅದನ್ನು ವೇರ್ ಮಾಡಿದ್ದೀನಿ. ಜಸ್ಟ್ ಸಿಂಪಲ್ ಆಗಿ. ನಾನು ಹೆವಿಯಾಗಿ ಯಾವುದೇ ಥರದ ಮೇಕಪ್ ಆಗಲಿ ಇದಾಗಲಿ ಯಾವುದೂ ಮಾಡೋದಿಲ್ಲ. ನನ್ನ ಹೇರ್ ಸ್ಟೈಲ್ ಅಂತೂ ರೆಗ್ಯುಲರ್ ಆಗಿ ಒಂದೇ ಇರುತ್ತೆ. ನಾನು ಯಾವುದೇ ಥರದ ಹೇರ್ ಸ್ಟೈಲು ಮಾಡೋದಿಲ್ಲ. ಜಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ. ಮತ್ತು ಸ್ಯಾರಿ ಕೂಡ ಅಷ್ಟೇನೆ ಪಿನ್ ಮಾಡಿದ್ದೀನಿ. ಇದಂತೂ ಸ್ಯಾರಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಲೈಟ್ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮೈಸೂರು ಕ್ರೇಪ್ ಸ್ಯಾರಿ ಆ ಕ್ರೇಪ್ ಮೆಟೀರಿಯಲ್ ಇದು ತುಂಬಾ ಚೆನ್ನಾಗಿದೆ, ಸಾಫ್ಟಾಗೂ ಇದೆ. ಅಂದರೆ ನಾನು ಇದು ತೊಗೊಂಡು ತುಂಬಾ ದಿವಸ ಆಗಿತ್ತು. ಈಗ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಕೊಡಬೇಕು ಅಂತಂದ್ಬಿಟ್ಟು ಅವ್ರು ಇವಾಗ ಸ್ವಲ್ಪ ಹೊತ್ತಾಗಿತ್ತು ಬಂದು. ಆ್ಯಕ್ಚುಲಿ ಇವತ್ತು ಫ್ರೀ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರು. ಕಂಪನಿಯಿಂದ ಅರ್ಜೆಂಟ್ ಕಾಲ್ ಬಂದಿತ್ತು ಅಂತ ಹೋಗಲೇಬೇಕಾಗಿತ್ತು, ಏನೂ ಮಾಡೋಕ್ಕಾಗಲಿಲ್ಲ. ಸೊ ನಾನು ಪ್ಲ್ಯಾನು ಸ್ವಲ್ಪ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಸರ್ಪ್ರೈಸಿಂಗಾಗಿ ನಾನು ಅವ್ರಿಗೆ ಗಿಫ್ಟನ್ನ ನೆನ್ನೆನೇ ಪರ್ಚೇಸ್ ಮಾಡಿದ್ದೆ. ಅವ್ರಿಗೆ ಗಿಫ್ಟು ಬೊಕ್ಕೆ ಎಲ್ಲನೂ ತಂದು ರೆಡಿ ಮಾಡಿಟ್ಟಿದ್ದೆ. ಅವ್ರಿಗಂತೂ ನಾನು ಗಿಫ್ಟ್ ಕೊಟ್ಟಿದ ತಕ್ಷಣ ತುಂಬಾ ಶಾಕ್ ಆಯಿತು. ಶಾಕ್ ಪ್ಲಸ್ ಅಂದರೆ ಬಿಕಾಸ್ ಯಾಕೆ ಅಂತಂದರೆ ಅವ್ರು ಹೇಳಿದರು ಮುಂಚೆನೇ ಯಾವುದೇ ಥರದ ಗಿಫ್ಟ್ಸ್ ಆಗಲಿ ಕೇಕ್ ಕಟ್ಟಿಂಗ್ಸ್ ಆಗಲಿ ಯಾವುದೂ ಮಾಡಬಾರ್ದು ಅಂತ. ನಾನು ಬರ್ಡೇಗೂ ಕೂಡ ನಾನು ಯಾವುದೇ ಥರದ ಕೇಕ್ ಕಟ್ ಮಾಡಿಸೋದಿಲ್ಲ. ಬಿಕಾಸ್ ಅವ್ರಿಗೆ ಕೇಕ್ ಕಟ್ ಮಾಡಿಸೋದಂದರೆ ಇಷ್ಟ ಆಗೋದಿಲ್ಲ. ಯಾವುದೇ ಥರದ ಗಿಫ್ಟ್ಸ್ ಕೂಡ ಅಷ್ಟೇ ಇಷ್ಟ ಆಗೋದಿಲ್ಲ ಅವ್ರಿಗೆ. ಆ್ಯಕ್ಚುಲಿ ನಾನು ಗಿಫ್ಟ್ಸು ಅಂತಂದರೆ ಗಿಫ್ಟ್ ಕೊಡಬೇಕು ಅಂತ ನಾನು ಈ ಸತಿ ಏನು ಅಂದ್ಕೊಂಡಿರಲಿಲ್ಲ. ನಂದು ಬೇರೆ ಪ್ಲ್ಯಾನ್ ಇತ್ತು ಅಂತಲೇ ಹೇಳಿದೆ. ನನ್ನ ಮಗಳಿಗೆ ಗಿಫ್ಟ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಅವ್ರು ತುಂಬಾ ಇಷ್ಟಪಟ್ಟಿದ್ರು ಇದನ್ನು. ಸೊ ಅದಕ್ಕಾಗಿ ಅವ್ರಿಗೆ ಅಂತಲೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಇದನ್ನು. ನೆಕ್ಸ್ಟ್ ಇದನ್ನೆಲ್ಲ ಕೊಟ್ಟು ಬೊಕ್ಕೆ ಕೊಟ್ಟು ಅವ್ರಿಗೆ ನನ್ನ ಒಂದು ಸಾಂಗ್ನ ಡೆಡಿಕೇಟ್ ಮಾಡಿದೆ. ಅದು ಇಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತಂದರೆ ಆ್ಯಕ್ಚುಲಿ ಮೈಕ್ ವೇರ್ ಮಾಡಿದ್ದೆ. ಆ ಮೈಕು ಬ್ಯಾಟ್ರಿ ಡೌನ್ ಆಗೋಗಿದೆ. ನಾನು ಅದು ನೋಡಲೇ ಇಲ್ಲ. ಬ್ಯಾಟ್ರಿ ಡೌನ್ ಆಗಿ ಆಫ್ ಆಗೋಗಿದೆ. ಸೊ ಅನ್ಲಕ್ಕಿಲಿ ಅದು ಯಾವುದೇ ಇದನ್ನು ರೆಕಾರ್ಡ್ ಆಗಲಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು. ಮತ್ತೆ ಅದನ್ನು ಚಾರ್ಜ್ಗೆ ಹಾಕಿ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ದೇವಸ್ಥಾನಕ್ಕೆ ಹೋದ್ವಿ. ನಾನು ಯೂಶ್ವಲಿ ಅದು ಲೈಟ್ ಬ್ಲಿಂಕ್ ಆಗುತ್ತೆ, ಅದು ಕೂಡ ನಾನು ನೋಡ್ಕೊಳ್ಲಿಲ್ಲ. ನಾನು ಅವ್ರಿಗೆ ಸಾಂಗ್ ಡೆಡಿಕೇಟ್ ಮಾಡೋ ಖುಷಿ ಸಂಭ್ರಮದಲ್ಲಿ ಇದ್ದೆ ಅಂತಲೇ ಹೇಳ್ಬೋದು. ಆಮೇಲೆ ಅಂತೂ ನಿಜವಾಗ್ಲೂ ನನಗೆ ನೆಕ್ಸ್ಟ್ ನೋಡಿದ್ಮೇಲಂತೂ ಅದು ನಾನು ಆವಾಗಲೂ ನಾನು ನೋಡಲಿಲ್ಲ. ಒಂದ್ಸರಿ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡು ಸರಿ ನಾನು ಯೂಶ್ವಲಿ ನಾನು ಮೊಬೈಲ್ ತೊಗೊಂಡು ಹೋದೆ ನಾನು ದೇವಸ್ಥಾನದಕ್ಕೆ. ಮೈಕ್ ನಾನು ನನ್ನ ಹಸ್ಬೆಂಡ್ ಆಫ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆಗಲೂ ನಾನು ಬಾಕ್ಸಲ್ಲಿ ಇಟ್ಟಾಗ ನಾನು ನೋಡ್ಕೊಳ್ಲಿಲ್ಲ. ಸರಿ ನನ್ನ ಹಸ್ಬೆಂಡ್ ಆಫ್ ಮಾಡಿರಬೇಕು ಅಂತ ಅಂದ್ಕೊಂಡು ನಾನು ಬಾಕ್ಸಲ್ಲಿ ಇಟ್ಬಿಟ್ಟು ಹಂಗೆ ಹೋದೆ ದೇವಸ್ಥಾನಕ್ಕೆ. ಆಮೇಲೆ ಬಂದು ನಾನು ನೈಟ್ ನೋಡ್ತೀನಿ ಅದರಲ್ಲಿ ಇದ್ದೇ ಏನೋ ವಾಯ್ಸ್ ಯಾವುದು ಕೂಡ ರೆಕಾರ್ಡ್ ಆಗಲಿಲ್ಲ. ನಂಗೆ ಅದಂತೂ ಸಖತ್ತು ಬೇಜಾರಾಗೋಯ್ತು. ಓಕೆ, ಏನು ಮಾಡೋಕ್ಕಾಗಲ್ಲ, ಅದು ಟೈಮ್ ಹಂಗಿರುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಅವ್ರ ಗಿಫ್ಟ್ ಓಪನ್ ಮಾಡಿದ್ರು. ಸೊ ಅವ್ರು ತುಂಬ ಕ್ಯೂರಿಯಾಸಿಟಿ ಆಗಿದ್ರು. ಗಿಫ್ಟು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಓಪನ್ ಮಾಡ್ತೀನಿ ಅಂತಂದರು. ಆಮೇಲೆ ಬೇಡ ಸುಮ್ಮನೆ ಅಂತ ಅಂದ್ಕೊಂಡು ನಾನೇ ಹೇಳಿದೆ, ಇಲ್ಲ ಈಗ ಓಪನ್ ಮಾಡಿ
ನೀವು ಅದನ್ನ ವೇರ್ ಮಾಡಿ ಅಂತ ಅಂದ್ಬಿಟ್ಟು. ಅವ್ರು ನೋಡ್ತಿದ್ದಂಗೆನೆ ಗೊತ್ತಾಯ್ತು ವಾಚ್ ಅಂತ ಅಂದ್ಬಿಟ್ಟು. ಸೊ ಅವ್ರಿಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ವಾಚು. ಇದು ಬಂದು ಟೈಟನ್ ಕಂಪನಿದು. ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ಅವರು ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರು ತಗೊಳೋಣ ಅಂತ ಅಂದ್ಬಿಟ್ಟು ಸುಮ್ನಾಗಿದ್ರು. ಸೊ ಎಲ್ಲರ ಆಸೆನೂ ಈಡೇರ್ಸೋ ಅವರು, ಅವ್ರಿಗಾಗಿ ನಾವು ಯಾವ್ದು ಇಷ್ಟು ಸಣ್ಣದನ್ನ ನಾವು ಮಾಡಕ್ ಆಗೋದಿಲ್ವಾ, ಕಾಸ್ಟ್ಲಿ ಅಂತ ಬಿಡ್ತಾರೆ. ಅದೇ ನಾವು ಕೇಳಿದಿದ್ರೆ ಅಷ್ಟು ಕಾಸ್ಟ್ಲಿ ವಾಚ್ನ ಕೊಡಿಸ್ದಿರ ಬಿಡ್ತಾ ಇದ್ರ, ಮಕ್ಕಳಿಗೆ ನಮ್ಗೆ ಆಗ್ಲಿ ಕೊಡಿಸ್ದಿರ ಬಿಡ್ತಾ ಇದ್ರ. ಅದೇ ಅವ್ರ ಆಸೆಗಳನ್ನ ನಾವು ತಿಳ್ಕೊಂಡು ನಾವು ಕೊಡ್ಸೋದ್ರಲ್ಲಿ ಇರುತ್ತಲ್ಲ ಖುಷಿ, ಆ ಖುಷಿನೇ ಬೇರೆ. ಸೊ ನಾವ್ ಅಲ್ಲಿಂದ ಬಂದಿದ್ದು ಮಲ್ಲೇಶ್ವರಂ ಅಲ್ಲಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ, ಮತ್ತೆ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ, ಮತ್ತೆ ಶಿವನ್ ದೇವಸ್ಥಾನಕ್ಕೆ ಎಲ್ಲಾನು. ಆ ಇಲ್ಲಿಗೆ ತುಂಬಾ ತಿಂಗಳುಗಳೇ ಆಗಿತ್ತು ನಾವು ಬಂದು. ಯೂಶಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ವಿ ಮುಂಚೆ ಎಲ್ಲಾನು. ಈ ನಡುವೆ ಸ್ವಲ್ಪ ಗ್ಯಾಪ್ ಆಯ್ತು. ಸೊ ಅಲ್ಲೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ತುಂಬಾನೇ ಚೆನ್ನಾಗಾಯ್ತು ದೇವ್ರ ದರ್ಶನ. ಆಕ್ಚುಲಿ ಕ್ಲೋಸಿಂಗ್ ಟೈಮ್ ಬೇರೆ, ಮಹಾಮಂಗಳಾರತಿ ಎಲ್ಲಾನು ತುಂಬಾನೇ ಚೆನ್ನಾಗಾಯ್ತು. ಅಲ್ಲಿಂದ ನಾವು ಊಟಕ್ಕೆ ಅಂತ ಬಂದಿದ್ದು ನಾನ್ ವೆಜ್ ಝೋನ್ ಅಂತ ಅಂದ್ಬಿಟ್ಟು. ಆಕ್ಚುಲಿ ಇದ್ರ ಬಗ್ಗೆ ಹೇಳಲೇಬೇಕು. ಏನ್ ಹೇಳ್ಬೇಕು ಅಂತಂದ್ರೆ, ನಾನು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ಇದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಎದುರುಗಡೆ ಬರುತ್ತೆ ಅಂತ ಹೇಳಿದ್ರು. ಸೊ ಆಕ್ಚುಲಿ ಯೂಶಲಿ ಅದೇ ತರನೇ ನಾವು ಹುಡ್ಕೊಂಡು ಹೋದ್ವಿ. 8th ಕ್ರಾಸ್ ಡೌನ್ ಅಲ್ಲಿ ಬರುತ್ತೆ. ನಾನ್ ವೆಜ್ ಝೋನ್ ಅಂತ ನಾನ್ ವೆಜ್ ಝೋನ್ ಅಂತ ಅಂದ್ಬಿಟ್ಟು ಇದು ನಾಟಿ ಸ್ಟೈಲ್ ಫುಡ್ ಅಂತ. ಆಕ್ಚುಲಿ ನಾನು ಒಂದ್ ಹೇಳ್ತೀನಿ, ಯಾರಾದ್ರೂ ರಿವ್ಯೂ ಕೊಡ್ಬೇಕಾದ್ರೆ ಪ್ಲೀಸ್ ಜೆನ್ಯೂನ್ ಆಗಿ ರಿವ್ಯೂ ಕೊಡಿ. ಕಾಸು ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಗಂದ್ರೆ ಹಾಗೆ ರಿವ್ಯೂ ಕೊಟ್ಬಿಡಿ. ಯಾಕೆಂದ್ರೆ ಸುಮಾರು ಜನ ಇವಾಗ ನಮ್ಮಂತವ್ರೇನೆ ಇವಾಗ ಓಕೆ ಇದು ಚೆನ್ನಾಗಿದೆ ಅಂತ ಹೇಳಿದಾರಪ್ಪ, ಇಲ್ಲಿ ಚೆನ್ನಾಗಿದೆ ಫುಡ್ ಅಂತ ನಾವು ಹೋಗ್ತೀವಿ. ಇಟ್ಸ್ ನಾಟ್ ವರ್ತ್ ಅಂತ. ನಿಜವಾಗ್ಲೂ ನಾವು ಕೊಡೋ ದುಡ್ಡಿಗೆ ವರ್ತ್ ಅಲ್ಲ. ನಾನು ಅದನ್ನೇ ಹೇಳೋದು, ಪ್ಲೀಸ್ ಯಾರಾದ್ರೂ ರಿವ್ಯೂ ಕೊಡ್ಬೇಕಾದ್ರೆ ಜೆನ್ಯೂನ್ ಆಗಿ ರಿವ್ಯೂ ಕೊಡಿ. ಆಂಬಿಯನ್ಸ್ ಸೂಪರು, ಫುಡ್ ಸೂಪರು ಅಂತ ಹೇಳ್ತೀರಾ, ನಿಜವಾಗ್ಲೂ ಆಂಬಿಯನ್ಸು ಚೆನ್ನಾಗಿಲ್ಲ. ನಮಗೆ ಆಂಬಿಯನ್ಸು ಕೂಡ ಇಷ್ಟ ಆಗ್ಲಿಲ್ಲ. ಫುಡ್ಡು ಅಷ್ಟೇನೆ. ನಾವು ತಗೊಂಡಿದ್ದೆ ಮುದ್ದೆ, ಬಿರಿಯಾನಿ, ಕಬಾಬ್. ಜಸ್ಟ್ ಟೇಸ್ಟ್ ನೋಡೋಣ ಫಸ್ಟ್ ಅಂತ ಅಂದ್ಬಿಟ್ಟು ಒಂದೊಂದು ಪ್ಲೇಟ್ ತರಿಸ್ಕೊಂಡ್ವಿ ಸದ್ಯಕ್ಕೆ. ಅದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಬಿರಿಯಾನಿನೂ ಅಷ್ಟೇ ನಾಟ್ ನೈಸ್. ಮುದ್ದೆನೂ ಅಷ್ಟೇ ತುಂಬಾ ಗಟ್ಟಿಯಾಗಿ ಹೋಗಿತ್ತು, ಚೆನ್ನಾಗೇ ಇಲ್ಲ. ಕಬಾಬು ಕೂಡ ಅಷ್ಟೇನೆ, ಅದು ಕೂಡ ಅಷ್ಟೇನೆ ಟೇಸ್ಟೇ ಇಲ್ಲ ಕಬಾಬುನು. ತಗೊಂಡಿದ್ದ ತಪ್ಪಿಗೆ ಅನ್ನನ ವೇಸ್ಟ್ ಮಾಡಕ್ ಆಗೋದಿಲ್ಲ. ಸೊ ಬಲವಂತವಾಗಿ ನಾನು ನನ್ನ ಮಗಳು ಒಂದು ತಗೊಂಡಿರೋದ್ರಲ್ಲಿ ನಾನು ನನ್ನ ಮಗಳು ಶೇರ್ ಮಾಡ್ಕೊಂಡ್ವಿ. ಅವಳು ತಿನ್ನಕ್ ಆಗ್ದಿರ ತಿಂತಾ ಇದ್ಲು. ಪ್ಲೀಸ್ ಯಾರಾದ್ರೂ ರಿವ್ಯೂ ಕೊಡ್ಬೇಕಾದ್ರೆ ಜೆನ್ಯೂನ್ ಆಗಿ ರಿವ್ಯೂ ಕೊಡಿ. ಯಾರಾದ್ರೂ ನನ್ನ ಬೈಕೊಂಡ್ರು ಚಿಂತೆ ಇಲ್ಲ. ದುಡ್ಡಿಗೋಸ್ಕರ ಯಾರೂನು ಅಷ್ಟೇನೆ ಚೆನ್ನಾಗಿಲ್ಲ ಅಂತಂದ್ರು ಚೆನ್ನಾಗಿದೆ, ವಾವ್ ಸೂಪರ್ ಆಗಿದೆ ಅದಿದೆ ಅಂತ ಮಾತ್ರ ಸುಳ್ಳು ಮಾತ್ರ ಹೇಳ್ಬೇಡಿ. ಜೆನ್ಯೂನ್ ಆಗಿ ರಿವ್ಯೂ ಕೊಡಿ. ಯಾಕೆ ಅಂತಂದ್ರೆ ಕೆಲವರು ಫುಡ್ ಬ್ಲಾಗ್ನ ನೋಡ್ಕೊಂಡು ಹೋಗೋರು ಇರ್ತಾರೆ. ಇವಾಗ ನಾವು ಅದನ್ನೇ ನೋಡ್ಕೊಂಡು ಬಂದಿದ್ದು. ಇಟ್ಸ್ ಅಟರ್ಲಿ ಅಂದ್ರೆ ಟೋಟಲಿ ವೇಸ್ಟ್ ಅಂತಾನೆ ಹೇಳ್ಬೋದು. ಈ ದುಡ್ಡಿಗೆ ನಾವು ಬೇರೆ ಕಡೆ ಹೋಗಿದ್ರೆ ಚೆನ್ನಾಗೇ ಊಟ ಮಾಡ್ಬೋದಾಗಿತ್ತು. ಪಾಪ ಅವಳಿಗಂತೂ ತಿನ್ನಕ್ ಆಗ್ತಾ ಇರ್ಲಿಲ್ಲ. ಸೊ ಅನ್ನನ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಪಾಪ ಅವಳು ಬಲವಂತವಾಗಿ ತಿಂತಾ ಇದ್ದಾಳೆ. ಹಾಯ್, ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆಕ್ಚುಲಿ ನನ್ನ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ತುಂಬಾನೇ ಬೇಜಾರಾಗಿ ಹೋಗಿತ್ತು. ನಾನು ಹೇಳ್ದಂಗೆನೆ ಫುಡ್ ಬಗ್ಗೆ ಅಂತೂ ತುಂಬಾ ತಲೆ ಕೆಟ್ಟೋಗಿತ್ತು. ಸೊ ನಾಟ್ ನೈಸ್ ಎಟ್ ಆಲ್ ಅಂತಾನೆ ಹೇಳಿದ್ನಲ್ಲ, ಅದಕ್ಕೆ ಆ ವಿಷಯಕ್ಕೆ ತುಂಬಾ ಬೇಜಾರಾಗಿತ್ತು. ಸೊ ನೆನೆ ಅದ್ರ ಬಗ್ಗೆ ಡಿಸ್ಕಷನ್ ಆಗಿ ವ್ಲಾಗ್ನ ಎಂಡ್ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಮ್ಮ ಅತ್ತೆ ಮನೆಯ ಊರಬ್ಬ ಅಂದ್ರೆ ನಮ್ಮ ಅಪ್ಪನ ತಂಗಿ ಮನೆಯಲ್ಲಿ ಊರಬ್ಬ ಅಂದ್ರೆ ನಾನ್ ವೆಜ್ ಫಂಕ್ಷನ್ ಮತ್ತೆ ಮದ್ವೆ ಆಗಿದ್ದು ಬೀಗ್ರೂಟ ಎಲ್ಲಾನು. ಸೊ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು. 12 o'clockಗೆ ನಾವು ಮನೆ ಬಿಟ್ಟಿದ್ದು. ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 2 o'clock ಆಯ್ತು. ಟ್ರಾಫಿಕ್ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ. ಊಟ ಮಾತ್ರ ಸೂಪರ್ ಆಗಿತ್ತು. ನನಗಂತೂ ಇಡ್ಲಿ ಮಟನ್ ಸಾರು ಅಂದ್ರೆ ತುಂಬಾನೇ ಇಷ್ಟ. ಊಟ ಅಂತೂ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ. ಮತ್ತೆ ಅಲ್ಲಿ ದೀಪ ಅಲಂಕಾರ ನೋಡಿ ನನ್ಗೆ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಇದು ಅಂದ್ರೆ ರೆಡಿ ಮಾಡ್ಸಿರೋದಂತೆ, ಇದು ನನಗೆ ಗೊತ್ತಿರ್ಲಿಲ್ಲ. ತುಂಬಾನೇ ಇಷ್ಟ ಆಯ್ತು. ಇದು ಗಣೇಶನ ಮನೆಯದು ಅದು ದೀಪ. ಅವ್ರ ಮನೆಗೆ ಹೋಗಿ ಅವರು ಅಂದ್ರೆ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಮತ್ತೆ ಅಂದ್ರೆ ತುಂಬಾ ದಿವಸ ಆಗಿತ್ತಲ್ವಾ, ಎದ್ರು ಬದ್ರು ಮನೆಯೇ ಇರೋದು. ಅವತ್ತು ಒಂದ್ಸತಿ ಕರೆದಿದ್ರು, ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಅಂದ್ರೆ ತುಂಬಾ ಚೆನ್ನಾಗಿ ಅಂತಂದ್ರೆ ತುಂಬಾ ಚೆನ್ನಾಗಿ ದೀಪನ ಡೆಕೋರೇಷನ್ ಮಾಡ್ಸಿದ್ರು. ಈವನ್ ನಮ್ಮ ಅತ್ತೆ ಮನೇಲೂ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಆಕ್ಚುಲಿ ಅಬ್ಸರ್ವ್ ಮಾಡಿರ್ಲಿಲ್ಲ ನಾನು. ಅಲ್ಲಿ ಹೋದ್ಮೇಲೆ ದೀಪ ಅದು ಅಬ್ಸರ್ವ್ ಮಾಡಿದೆ. ಅಂದ್ರೆ ದೇವ್ರ ಮನೇಲಿ ಇಟ್ಟಿದ್ರಲ್ಲ, ಸೊ ಆಗ ಅಬ್ಸರ್ವ್ ಮಾಡಿದೆ. ಆಮೇಲೆ ಅಲ್ಲಿಂದ ಇನ್ನೊಬ್ರು ನಮ್ಮ ಅತ್ತೆ ಹೇಳಿದ್ರು, ಅಲ್ಲೂನು ಅವರು ಅದೇ ತರನೇ ಮಾಡ್ಸಿದ್ದಾರೆ ಅಂತ ಅಂದ್ಬಿಟ್ಟು. ಸರಿ ನೋಡೋಣ ಅಂತ ಅಂದ್ಬಿಟ್ಟು ಸರಿ ಇಲ್ಲಿ ಫಸ್ಟ್ ಎಲ್ಲ ಮಾತಾಡ್ಕೊಂಡು, ಅಂದ್ರೆ ನನ್ನ ಕಸಿನ್ಸು ಮತ್ತೆ ಕೋ ಸಿಸ್ಟರು ನಮ್ಮ ಅತ್ತೆ ಎಲ್ಲಾರು ಮಾತಾಡ್ತಾ ಇದ್ರು. ಮತ್ತೆ ಇದು ಬಂದು ನಮ್ಮ ಅತ್ತೆ ಮನೆದು. ಇದು ಅಷ್ಟೇನೆ
ಸೇಮ್ ಅದೇ ಥರನೇ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ ದೀಪನ. ಅಂದರೆ ತಂಬಿಟ್ಟು ಆರತಿ ಮಾಡ್ತಾರಲ್ಲ, ಸೊ ಅದು ಇದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಅಲ್ಲಿ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಇದು ಬಂದು ಕುರಿ ಕಟ್ಟೋ ಜಾಗ ಇದು. ನಾನು ಆ್ಯಕ್ಚುಲಿ ನೋಡಿರಲಿಲ್ಲ. ಸೊ ಅವತ್ತೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಈಗ ಮುಂಚೆ ಇತ್ತಂತೆ, ಈಗ ಇಲ್ಲ. ಸೊ ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅಲ್ಲಿಂದ ನಾವು ಹೊರಡೋಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ಸೊ ಸಂಜೆ ಒಂದು 4:35 ಆಗಿತ್ತು. ನಾವು ಮತ್ತೆ ಮನೆಗೆ ರೀಚ್ ಆಗೋದಕ್ಕೆ ಟ್ರಾಫಿಕಲ್ಲಿ ಗೊತ್ತಲ್ವಾ ನಿಮಗೆ, ಕೆ ಆರ್ ಪುರಂ ಸಂಜೆ ಆದರೆ ಅಷ್ಟೇನೆ ಮನೆಗೆ ರೀಚ್ ಅಷ್ಟೊತ್ತಿಗೆ ಲೇಟ್ ಆಗೋಗ್ಬಿಡುತ್ತೆ. ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಫೋನ್ ಕಾಲ್ಸ್ ಬರ್ತಾನೆ ಇತ್ತು. ಅವ್ರು ನಮ್ಮನ್ನು ಬಿಟ್ಟು ನೆಕ್ಸ್ಟ್ ಅವರು ಕೆಲ್ಸಕ್ಕೆ ಹೋಗಬೇಕಾಗಿತ್ತು, ಅಂದರೆ ಕಂಪ್ನಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕಾಗಿಯೇ ನಾವು ಅಲ್ಲಿಂದ ಸಂಜೆ ಹೊರಟ್ವಿ. ಅವ್ರಿಗೆಲ್ಲ ಹೇಳಿ ಮತ್ತೆ ಹೊರಟು ಈವನ್ ನಮ್ಮ ಅಪ್ಪ ಅಮ್ಮನ ಡ್ರಾಪ್ ಮಾಡಿ ಮತ್ತು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು 4:00 5:00 ಅನಿಸುತ್ತೆ. 5:00 ನಾವು ಅಲ್ಲಿಂದ ಹೊರಟ್ವಿ. ನಾವು ಅಲ್ಲಿಂದ ನಮ್ಮಮ್ಮ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 7:30 ಆಗಿತ್ತು. ಸೊ ಅದಕ್ಕಾಗಿಯೇ ಇಷ್ಟು, ಅಂದರೆ ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಯಾವುದೇ ಥರದ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಮಾತುಕತೆನೇ ಜೋರಾಗಿತ್ತಲ್ವಾ. ಸೊ ಎಲ್ಲರೂ ಸಿಕ್ಕಿದ ಮೇಲೆ ಸ್ವಲ್ಪ ಮಾತಾಡಿಕೊಂಡು ಇದು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕಾಗಿ ಜಾಸ್ತಿ ಈ ಸತಿ ಯಾವುದೇ ಥರದ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಅವತ್ತಂತೂ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ನಾನ್ ವೆಜ್ ಊಟ. ನಮ್ಮ ಇಡ್ಲಿ ಮಟನ್ ಸಾರು ನಂಗೆ ತುಂಬ ಇಷ್ಟ. ನನಗೆ ಆ್ಯಕ್ಚುಲಿ ಇಡ್ಲಿ ಮಟನ್ ಸಾರು ಅಂದರೆ ನಂಗೆ ತುಂಬ ಇಷ್ಟ. ಪರ್ಸ್ನಲಿ ನನಗೆ ಮಟನ್ ಸಾಂಬಾರಂತೂ ತುಂಬಾ ಇಷ್ಟ ಆಯಿತು ನನಗೆ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.